ನಮಸ್ಕಾರ, ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ವಾಣಿ ಕೌಶಿಕ್. ಮೊದಲಿಗೆ ಹೆಡ್ಲೈನ್ಸ್. ಕುಮಾರಸ್ವಾಮಿ ವಿರುದ್ಧ ಬಿಎಸ್ವೈ ವಾಗ್ದಾಳಿ ನಡೆಸಿದ್ರು. ಯಡಿಯೂರಪ್ಪಗೆ ಎಚ್ಡಿಕೆ ಟಾಂಗ್ ನೀಡಿದ್ರು. ಇವರಿಬ್ರು ಒಬ್ಬರಿಗೊಬ್ಬರು ಪರಸ್ಪರ ಕಾಲೆಳೆದುಕೊಂಡ್ರು. ಯಾರ ಹಣೆಯಲ್ಲಿ ಏನು ಬರೆದಿದೆ ಗೊತ್ತಿಲ್ಲ. ಅವರು ಸಿಎಂ ಯಾವಾಗ ಆಗ್ತಾರೆ ನನಗೆ ತಿಳಿದಿಲ್ಲ. ವರದಿಗಾರರ ಬಗ್ಗೆ ನನಗೇನೂ ಅಸಮಾಧಾನವಿಲ್ಲ. ರಾಹುಲ್ ಪಂಚೆ ಹಾಕಿದ್ರೆ ಸರಿಯಾಗಿ ನಡೀಲಿಕ್ಕೆ ಬರೋದಿಲ್ಲ. ಪ್ರಿಯಾಂಕಾ ಒಂದು ದಿನವೂ ಬೊಟ್ಟಿಟ್ಟಿದ್ದನ್ನ ನೋಡಿಲ್ಲ. ಎಲೆಕ್ಷನ್ ಬಿಟ್ರೆ ಉಳಿದ ಟೈಮ್ನಲ್ಲಿ ಇವರಿಗೆ ದೇವರು ನೆನಪಿನಲ್ಲಿರೋದಿಲ್ಲ. ಲಿಂಗಾಯತ ಧರ್ಮದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಸುಮ್ಮನಿರಲ್ಲ. ಅದರ ಕುರಿತ ವಿಷಯಕ್ಕೆ ನಾನು ಉತ್ತರ ನೀಡಲ್ಲ. ಗೃಹ ಸಚಿವ ಪಾಟೀಲ್ ಮಾಧ್ಯಮಗಳನ್ನೇ ಹೆದರಿಸಿದ್ರಲ್ಲ. ವಿದ್ಯಾರ್ಥಿನಿ ಪೋಷಕರಿಗೆ ಎಲ್ಲರಿಂದ ಸಾಂತ್ವನ. ಮಧು ಕೊಲೆ ಆರೋಪಿಗಳಿಗೆ ಕೊಡಬೇಕು ಶಿಕ್ಷೆನ. ಇಡೀ ಪ್ರಕರಣದಲ್ಲಿ ಪೊಲೀಸರ ಮೇಲೆ ವ್ಯಕ್ತವಾಗಿದೆ ಅನುಮಾನ. ಲಾಂಗ್ ಮಚ್ಚು ತೋರಿಸಿ ಹಣ, ಮೊಬೈಲ್ ದೋಚ್ತಿದ್ರು. ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗ್ತಿದ್ರು. ಕೊನೆಗೂ ಪೊಲೀಸರ ಕೈಗೆ ಕಳ್ಳರು 3 ಸಿಕ್ಕಿಬಿದ್ರು. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿದ್ರೂ ಮಾತಿನ ಸಮರ ನಿಂತಿಲ್ಲ. ಸದ್ಯ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಹಾಲಿ ಸಿಎಂ ಕುಮಾರಸ್ವಾಮಿ ನಡುವೆ ಮಾತಿನ ಯುದ್ಧವೇ ಆರಂಭಗೊಂಡಿದೆ. ಅಲ್ಲದೆ ಒಬ್ಬರಿಗೊಬ್ಬರು ಮಾತಿನಲ್ಲೇ ಟಕ್ಕರ್ ಕೊಟ್ಟಿದ್ದು ಪರಸ್ಪರ ಕಾಲೆಳೆದುಕೊಳ್ಳುವ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ನಾನು ನಿನ್ನೆ ಮತ್ತು ಇಂದು ಅಷ್ಟೇ ಶಿವಮೊಗ್ಗ ಪ್ರಚಾರಕ್ಕೆ ಹೋಗಿದ್ದೇನೆ. ರಾಘವೇಂದ್ರ 1 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ಲುತ್ತಾರೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ ಅವರು ಸಿಎಂ ಕುಮಾರಸ್ವಾಮಿ ನಡೆಯನ್ನು ತೀವ್ರವಾಗಿ ಖಂಡಿಸಿದರು. ಐಟಿ ದಾಳಿ ವಿರುದ್ಧ ಅಧಿಕಾರದಲ್ಲಿರುವವರೇ ಪ್ರತಿಭಟನೆ ಮಾಡಿರುವುದು ನಾಚಿಕೆಗೇಡಿನ ವಿಷಯ. ಮೇಲಾಗಿ ಅವರು ಎಷ್ಟು ಹೆದರಿದ್ದಾರೆ ಎನ್ನುವುದಕ್ಕೆ ಈ ಪ್ರತಿಭಟನೆಯೇ ತೋರಿಸುತ್ತದೆ ಅಂತ ಹರಿಹಾಯ್ದರು. ಇನ್ನು ಮಂಡ್ಯದಲ್ಲಿ ನಿಖಿಲ್ಗೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಟಫ್ ಫೈಟ್ ಕೊಟ್ಟಿದ್ದಾರೆ. ಅವರು ಗೆಲ್ಲುವ ವಿಶ್ವಾಸವಿದೆ. ನಿಖಿಲ್ ಸೋಲುವುದು ನಿಶ್ಚಿತ ಅಂತ ಭವಿಷ್ಯ ನುಡಿದರು. ಇದಲ್ಲದೆ ಡೈರಿ ಬಗ್ಗೆ ಮಾತನಾಡಿದ ಅವರು ಡಿಕೆಶಿ ಮನೆಯಲ್ಲಿ ಸಿಕ್ಕಿರುವ ಡೈರಿ ಫೋಟೋ ಕಾಪಿಗಳೇ ನಕಲಿ. ಈ ಬಗ್ಗೆ ಐಟಿ ಇಲಾಖೆ ತನಿಖೆ ನಡೆಸಿ ಅದು ತಮ್ಮ ಕೈ ಬರಹ ಅಲ್ಲ ಎಂಬುದನ್ನು ಹೇಳಿದ್ದಾರೆ. ಇದು ಮೊದಲು ಡೈರಿ ಅಲ್ಲ, ಆದರೆ 2-3 ಸೀಟ್ಗಳಾಗಿವೆ ಅಂತ ಸ್ಪಷ್ಟಪಡಿಸಿದರು. ಜೊತೆಗೆ ಲಿಂಗಾಯತ ಧರ್ಮವನ್ನ ಒಡೆಯಲು ಗೃಹ ಸಚಿವ ಎಂಬಿ ಪಾಟೀಲ್ ಹಾಗೂ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಸಂಚು ರೂಪಿಸಿದ್ದರು ಅಂತ ಆರೋಪಿಸಿದರು. ಈ ನಡುವೆ ಮತ್ತೊಂದೆಡೆ ಸಂದರ್ಶನ ನೀಡಿರುವ ಸಿಎಂ ಕುಮಾರಸ್ವಾಮಿ ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಸೋಲುವುದು ನಿಶ್ಚಿತ, ಅಲ್ಲಿ ಬಿಗ್ ಶಾಕ್ ಕಾದಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಮೋದಿ ವಿರುದ್ಧವೂ ಹರಿಹಾಯ್ದಿದ್ದಾರೆ. ನಾವು ಬಡವರ ಮಧ್ಯದಿಂದಲೇ ಆಯ್ಕೆಯಾಗಿ ಬಂದಿದ್ದೇವೆ. ಜನರ ಸಂಕಷ್ಟಗಳು ತಮಗೂ ಗೊತ್ತಿದೆ ಅಂತ ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಮಗ್ರ ಸುದ್ದಿ. ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗುವುದರಲ್ಲಿ ತಪ್ಪೇನಿದೆ? ಯಾರ ಹಣೆಯಲ್ಲಿ ಏನು ಬರೆದಿದೆಯೋ ಗೊತ್ತಿಲ್ಲ ಅಂತ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಅಲ್ಲದೆ ದೇವೇಗೌಡರೇನು ಕನಸು ಕಾಣಲು ಯಡಿಯೂರಪ್ಪ ಅಲ್ಲ, ಅವರೆಂದೂ ಪ್ರಧಾನಿ ಆಗುವುದಾಗಿ ಹೇಳಿಲ್ಲ ಅಂತ ಬಿಎಸ್ವೈಗೆ ತಿರುಗೇಟು ನೀಡಿದ್ದಾರೆ. ದೇವೇಗೌಡರು 7 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಪ್ರಧಾನಿ ಆಗುವ ಕನಸು ಕಾಣುತ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿಕೆ ನೀಡಿದರು. ಹೀಗಾಗಿ ಈ ಹೇಳಿಕೆಗೆ ಇಂದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡುವ ವೇಳೆ ಪ್ರತಿಕ್ರಿಯೆ ನೀಡಿದ ಸಿಎಂ ಕುಮಾರಸ್ವಾಮಿ, ದೇವೇಗೌಡರೇನು ಕನಸು ಕಾಣಲು ಯಡಿಯೂರಪ್ಪ ಅಲ್ಲ, ಅವರೆಂದೂ ಪ್ರಧಾನಿಯಾಗುವುದಾಗಿ ಹೇಳಿಲ್ಲ ಅಂತ ತಿರುಗೇಟು ನೀಡಿದರು. ಇನ್ನು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿಕೆ ಬಗ್ಗೆ ಮಾತನಾಡಿದ ಅವರು, ಚುನಾವಣೆ ಮುಗಿಯಲ್ಲಿ ಕೂಸು ಹುಟ್ಟುವ ಮುಂಚೆ ಕುಲಾವಿ ಹೋಲಿಸುವುದು ಬೇಡ. ರಾಜ್ಯದಲ್ಲಿ ಮೈತ್ರಿ ಪಕ್ಷಗಳು ಸೇರಿ 2-25 ಸ್ಥಾನಗಳನ್ನು ಗೆಲ್ಲುತ್ತೇವೆ ಅಂತ ಹೇಳಿದರು. ಇದಲ್ಲದೆ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗುವುದರಲ್ಲಿ ತಪ್ಪೇನಿದೆ? ಯಾರ ಹಣೆಯಲ್ಲಿ ಏನು ಬರೆದಿದೆಯೋ ಗೊತ್ತಿಲ್ಲ. ಮೇ 23ರ ನಂತರ ಆಗ್ತಾರಾ, ಯಾವಾಗ ಆಗ್ತಾರೆ ಗೊತ್ತಿಲ್ಲ. ವರದಿಗಾರರು ನನ್ನ ಸ್ನೇಹಿತರು. ನಿಮ್ಮಗಳ ಬಗ್ಗೆ ನನಗೆ ಅಸಮಾಧಾನವಿಲ್ಲ. ಆದರೆ ಮೇಲಿನವರು ಮೋದಿಯನ್ನು ಮರೆತು ಸುಮಲತಾ ಮೇನಿಯಾ ಕ್ರಿಯೇಟ್ ಮಾಡಿದ್ರು. ಚುನಾವಣೆ ಮುಗಿದ ಮೇಲೂ ಮಂಡ್ಯವನ್ನೇ ತೋರಿಸ್ತಿದ್ದಾರೆ. ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಎಂಬುದು ತಿಳಿದಿರಬೇಕು ಅಂತ ಮಾಧ್ಯಮದವರ ಮೇಲೆ ಮತ್ತೆ ಅಸಮಾಧಾನ ಹೊರಹಾಕಿದರು. ಇದೇ ವೇಳೆ ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡ, ದೇಶದಲ್ಲಿ ಎನ್ಡಿಎ ಹಾಗೂ ಯುಪಿಎ ಹೊರತುಪಡಿಸಿ ಬೇರೆ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತದೆ ಎನ್ನುವ ಮಮತಾ ಬ್ಯಾನರ್ಜಿ ಹೇಳಿಕೆಗೆ ಸಹಮತ ವ್ಯಕ್ತಪಡಿಸಿದರು. ಅಲ್ಲದೆ ತೃತೀಯ ರಂಗದಲ್ಲಿ ಪ್ರಧಾನಿ ಅಭ್ಯರ್ಥಿಗಳಿದ್ದಾರೆ. ಕೇಂದ್ರದಲ್ಲಿ ಆಡಳಿತ ಬಂದ ಮೇಲೆ ಪ್ರಧಾನಿ ಅಭ್ಯರ್ಥಿಯ ನಿರ್ಧಾರ ಮಾಡಲಾಗುವುದು. ಮಮತಾ ಬ್ಯಾನರ್ಜಿ, ಚಂದ್ರಬಾಬು ನಾಯ್ಡು, ಶರದ್ ಪವಾರ್, ಮಾಯಾವತಿ ಸಹ ಪ್ರಧಾನಿಯಾಗಲು ಅರ್ಹತೆ ಹೊಂದಿದ್ದಾರೆ. ಜೊತೆಗೆ ವೈಯಕ್ತಿಕವಾಗಿ ರಾಹುಲ್ ಗಾಂಧಿ ಪ್ರಧಾನಿಯಾಗಬೇಕೆಂದು ಬಯಸುತ್ತೇನೆ ಅಂತ ತಿಳಿಸಿದರು.
ಇನ್ನು ಆಲಮಟ್ಟಿ ಅಣೆಕಟ್ಟೆಗೆ ನನ್ನ ಅಧಿಕಾರದಲ್ಲಿ ಚಾಲನೆ ನೀಡಿದ್ದೇನೆ. ಸಾಲ ತೆಗೆದು ಕೃಷ್ಣಾ ಕಣಿವೆಯಲ್ಲಿ ಕೆಲಸಗಳನ್ನು ಮಾಡಿದ್ದೇನೆ. ಆ ವೇಳೆಯಲ್ಲಿ ವರ್ಷಕ್ಕೆ 1,000 ಕೋಟಿ ಹಣ ನೀಡಿದ್ದೇನೆ. ಮೋದಿ, ಮನಮೋಹನ್ ಸಿಂಗ್, ವಾಜಪೇಯಿ ನೀರಾವರಿ ಯೋಜನೆಗಳಿಗೆ ತಲೆ ಕೆಡಿಸಿಕೊಂಡಿಲ್ಲ. ಮೋದಿಯವರು ಏನೇನೋ ಮಾತನಾಡ್ತಾರೆ, ಸುಮ್ಮನೆ ಬೊಂಬಡ ಹೊಡಿತಿದ್ದಾರೆ ಅಂತ ಹರಿಹಾಯ್ದರು. ನಾನು ಅವರ ಮಟ್ಟಕ್ಕೆ ಇಳಿದು ಮಾತನಾಡಲ್ಲ. ರೈತರನ್ನ ಮೋದಿಯವರು ನಿರ್ಲಕ್ಷ್ಯ ಮಾಡಿದ್ದಾರೆ. ನಾನು ಲೋಕಸಭೆ ಚುನಾವಣೆಗೆ ನಿಲ್ಲಬಾರದು ಅಂತ ಮಾಡಿದ್ದೆ. ಆದರೆ ಕೆಲ ಹಿರಿಯ ಮುಖಂಡರು ನೀಡಿದ ಸಲಹೆಯಿಂದ ಮತ್ತೊಮ್ಮೆ ಚುನಾವಣೆಗೆ ನಿಲ್ಲಬೇಕಾಯಿತು. ಅಲ್ಲದೆ ಸಿದ್ದರಾಮಯ್ಯ ಅವರ ಸಿಎಂ ಹೇಳಿಕೆ ಬಗ್ಗೆ ನಾನು ಮಾತನಾಡಲ್ಲ ಅಂತ ಹೇಳಿದರು. ಮೊಹಮ್ಮದ್ ರಸೂಲ್, ಸಮಗ್ರ ಸುದ್ದಿ, ವಿಜಯಪುರ. ಸಚಿವ ಪುಟ್ಟರಂಗ ಶೆಟ್ಟಿ ಲಿಫ್ಟ್ನಲ್ಲಿ ಸಿಕ್ಕಿ ಹಾಕಿಕೊಂಡ ಘಟನೆ ಕೊಪ್ಪಳ ನಗರದಲ್ಲಿ ನಡೆದಿದೆ. ಅಲ್ಲದೆ 1 ನಿಮಿಷ ಕಾಲ ಸಚಿವರು ಲಿಫ್ಟ್ನಲ್ಲೇ ಕಾಯಬೇಕಾಯಿತು. ಬಳಿಕ ಅವರು ಲಿಫ್ಟ್ನಿಂದ ಆಚೆ ಬಂದಿದ್ದಾರೆ. ಇನ್ನು ಕರೆಂಟ್ ವೇರಿಯೇಷನ್ ಆಗಿದ್ದಕ್ಕೆ ಲಿಫ್ಟ್ನಲ್ಲಿ ಸಮಸ್ಯೆ ಎದುರಾಯಿತು ಅಂತ ತಿಳಿದು ಬಂದಿದೆ. ಕೊಪ್ಪಳದ ಖಾಸಗಿ ಹೋಟೆಲ್ನ ಲಿಫ್ಟ್ನಲ್ಲಿ ಸಚಿವ ಪುಟ್ಟರಂಗ ಶೆಟ್ಟಿ ಸಿಕ್ಕಿ ಹಾಕಿಕೊಂಡ ಘಟನೆ ನಡೆದಿದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗೋಷ್ಠಿಗೆ ಆಗಮಿಸಿದ ವೇಳೆ ಈ ಘಟನೆ ನಡೆದಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹೆಟ್ನಾಳ್ ಪರ ಮತಯಾಚಿಸಲು ಸಚಿವರು ನಗರಕ್ಕೆ ಆಗಮಿಸಿದ್ರು. ಈ ವೇಳೆ 1 ನಿಮಿಷ ಕಾಲ ಸಚಿವರು ಲಿಫ್ಟ್ನಲ್ಲೇ ಕಾಯಬೇಕಾಯಿತು. ಕರೆಂಟ್ ವೇರಿಯೇಷನ್ ಆಗಿದ್ದಕ್ಕೆ ಲಿಫ್ಟ್ನಲ್ಲಿ ಸಮಸ್ಯೆ ಎದುರಾಯಿತು ಎನ್ನಲಾಗಿದೆ. ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪರ ಪ್ರಚಾರ ವೇಳೆಯಲ್ಲಿಂದು ಮಾತನಾಡಿದ ಅವರು, ಸುಳ್ಳನ್ನೇ ಬಂಡವಾಳ ಮಾಡಿಕೊಂಡಿರುವ ಬಿಜೆಪಿಗೆ ಮತ ಕೊಡಬೇಡಿ ಅಂತ ಹೇಳಿದರು. ಅಲ್ಲದೆ ಕಣ್ಣೀರು ಹಾಕೋದು ಅವರ ವೈಯಕ್ತಿಕ ವಿಚಾರವಾಗಿದೆ. ಕಣ್ಣೀರನ್ನ ಒಳ್ಳೆಯದಕ್ಕೂ ಹಾಕ್ತಾರೆ, ಕೆಟ್ಟದಕ್ಕೂ ಹಾಕ್ತಾರೆ ಅಂತ ಸಿಎಂ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದ ವಿಷಯವಾಗಿ ಸ್ಪಷ್ಟನೆ ನೀಡಿದರು. ಇದಲ್ಲದೆ ದೇವೇಗೌಡರು ಕಾವೇರಿ ವಿಷಯವಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಬಗ್ಗೆ ದೇವೇಗೌಡರು ಯಾಕೆ ಹಾಗೆ ಹೇಳಿದ್ರು ಅವರನ್ನೇ ಕೇಳಬೇಕು. ಅಷ್ಟೇ ಅಲ್ಲದೆ ನಮ್ಮದು 20% ಸರ್ಕಾರ ಅಂತ ಸುಮ್ಮನೆ ಹೇಳಿದ್ರೆ ಹೇಗೆ? ಆರೋಪ ಮಾಡಿರೋರು ಆಧಾರ ಕೊಡಲಿ ನೋಡೋಣ ಅಂತ ಬಿಜೆಪಿ ಮುಖಂಡರಿಗೆ ತಿರುಗೇಟು ನೀಡಿದರು. ನಾಭಿರಾಜ್ ದಸ್ತೇನವರ್, ಸಮಗ್ರ ಸುದ್ದಿ, ಕೊಪ್ಪಳ. ರಾಹುಲ್ ಗಾಂಧಿ ಅವರನ್ನೇ ಪ್ರಧಾನಿ ಅಭ್ಯರ್ಥಿ ಅಂತ ಯಾಕೆ ಅನ್ಕೋತೀರಾ? ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ತೀರ್ಮಾನನೇ ಆಗಿಲ್ಲ ಅಂತ ಸ್ವತಃ ಕಾಂಗ್ರೆಸ್ ಮುಖಂಡರೊಬ್ಬರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಷ್ಟಕ್ಕೂ ಅವರು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ರಾಜಶೇಖರ ಹೆಟ್ನಾಳ್ ಪರ ಮತಯಾಚನೆಗೆ ಆಗಮಿಸಿದ್ದ ಮಾಜಿ ಶಾಸಕರೊಬ್ಬರು ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹೌದು, ಮಾಜಿ ಶಾಸಕ ಅನಿಲ್ ಲಾಡ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಹುಲ್ ಗಾಂಧಿಯವರೇ ಪ್ರಧಾನಿ ಅಭ್ಯರ್ಥಿ ಅಂತ ಯಾಕೆ ಅನ್ಕೋತೀರಾ? ಚುನಾವಣೆ ಮುಗಿದ ಮೇಲೆ ಮನಮೋಹನ್ ಸಿಂಗ್ ಮತ್ತೆ ಪ್ರಧಾನಿ ಆಗಬಹುದು, ಏಕೆ ಆಂಟನಿ ಆಗಬಹುದು, ಸಿದ್ದರಾಮಯ್ಯ ಇಲ್ಲ ಖರ್ಗೆ ಅವರು ಪ್ರಧಾನಿ ಆಗಬಹುದು. ಕಾಂಗ್ರೆಸ್ನಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಇನ್ನೂ ತೀರ್ಮಾನ ಆಗಿಲ್ಲ ಅಂತ ಮಾಜಿ ಶಾಸಕ ಅನಿಲ್ ಲಾಡ್ ಹೇಳಿದರು. ಇನ್ನು ಜೊತೆಗೆ ಕೇರಳದ ಸಿನಿಮಾ ಹುಡುಗಿಯೊಬ್ಬಳು ಕಣ್ಣು ಹೊಡೆದದ್ದು ವೈರಲ್ ಆಗಿದ್ದನ್ನ ಸಂಸತ್ನಲ್ಲಿ ಹೇಳಿದ್ರೆ ಏನ್ರಿ ತಪ್ಪು? ರಾಹುಲ್ ಗಾಂಧಿಯವರು ಇನ್ನೂ ಯುವಕರು. ಮಾಧ್ಯಮಗಳೊಂದಿಗೆ ಹೇಗೆ ಮಾತನಾಡಬೇಕು, ಜನಗಳಿಗೆ ಹೇಗೆ ಮೋಸ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದರು. ಜೊತೆಗೆ ಬಳ್ಳಾರಿ ಸಂಸದ VS ಉಗ್ರಪ್ಪ ಮತದಾನ ಮಾಡಬೇಕಿತ್ತು. ಚುನಾವಣೆ ಒತ್ತಡದಿಂದ ಮತದಾನ ಮಾಡಿಲ್ಲ. ಅದೇನೇ ಇದ್ರೂ ಮತದಾನ ಮಾಡದಿರುವುದು ತಪ್ಪು. ಅದನ್ನ ಅವರಿಗೆ ಮನವರಿಕೆ ಮಾಡ್ತೇನೆ ಅಂತ ಲಾರ್ಡ್ ಹೇಳಿದ್ರು. ಅದೇನೇ ಆಗಲಿ, ನಾನು ಸೋತಿದ್ದಕ್ಕೆ ಸೈಲೆಂಟ್ ಆಗಿದ್ದೀನಿ ಅಂತಲ್ಲ, ಪಕ್ಷ ವಹಿಸುವ ಕೆಲಸವನ್ನ ಸಮರ್ಥವಾಗಿ ನಿಭಾಯಿಸ್ತಿದ್ದೀನಿ. ಬಿಜೆಪಿಯವರ ಥರ ಸುಳ್ಳು ಹೇಳೋಕೆ ಬರಲ್ಲ ಅಂತ ಲಾರ್ಡ್ ಪ್ರಚಾರಕ್ಕೆ ಅಣಿಯಾಗಿ ತೆರಳಿದ್ರು. ನಾಭಿರಾಜ್ ದಸ್ತೇನವರ್, ಸಮಗ್ರ ಸುದ್ದಿ, ಕೊಪ್ಪಳ. ರಾಹುಲ್ ಗಾಂಧಿ ಒಬ್ಬ ಫೂಲ್ ಜೋಕರ್. ರಾಹುಲ್ ಪ್ರಿಯಾಂಕಾ ಎಲೆಕ್ಷನ್ ಭಕ್ತರು, ಪ್ರಧಾನಿ ಮೋದಿ ದೇವರ ಭಕ್ತರು. ರಾಹುಲ್ಗೆ ಪಂಚೆ ಹಾಕಿದ್ರೆ ಸರಿಯಾಗಿ ನಡೆಯೋಕ್ಕೂ ಬರೋದಿಲ್ಲ. ಪಂಚೆಗೆ 2 ಬೆಲ್ಟ್ ಹಾಕ್ಕೊಳ್ತಾರೆ. ಆದರೂ ಎಲ್ಲಿ ಪಂಚೆ ಬೀಳುತ್ತೋ ಅನ್ನೋ ಭಯದಲ್ಲೇ ಇರ್ತಾರೆ. ನಿಜವಾದ ದೇವರ ಭಕ್ತರಾದರೆ ಹೀಗೆ ಭಯ ಇರೋದಿಲ್ಲ ಅಂತ ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಹೇಳಿದ್ದಾರೆ. ಕೊಪ್ಪಳದ ಕಾರಟಗಿ ಪಟ್ಟಣದಲ್ಲಿ ಶಕ್ತಿ ಜಾಗೃತಿ ಸಭೆ ಹಾಗೂ ಬಿಜೆಪಿ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್, ರಾಹುಲ್ ಗಾಂಧಿ ಒಬ್ಬ ಫೂಲ್ ಜೋಕರ್. ರಾಹುಲ್ ಪ್ರಿಯಾಂಕಾ ಎಲೆಕ್ಷನ್ ಭಕ್ತರು, ಪ್ರಧಾನಿ ಮೋದಿ ದೇವರ ಭಕ್ತರು. ರಾಹುಲ್ಗೆ ಪಂಚೆ ಹಾಕಿದ್ರೆ ಸರಿಯಾಗಿ ನಡೆಯಲಿಕ್ಕೆ ಬರೋಲ್ಲ. ಪಂಚೆಗೆ 2 ಬೆಲ್ಟ್ ಹಾಕೊಳ್ತಾರೆ. ಆದರೂ ಎಲ್ಲಿ ಪಂಚೆ ಬೀಳುತ್ತೋ ಅನ್ನೋ ಭಯದಲ್ಲಿರ್ತಾರೆ. ನಿಜವಾದ ದೇವರ ಭಕ್ತರಾದರೆ ಹೀಗೆ ಭಯ ಇರೋದಿಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಅಷ್ಟೇ ಇವರಿಗೆ ಹಿಂದೂಗಳ ನೆನಪು, ದೇವರ ನೆನಪು ಬರುತ್ತೆ. ಉಳಿದ ಸಮಯದಲ್ಲಿ ನೆನಪಿರೋದಿಲ್ಲ ಅಂತ ರಾಹುಲ್ ಪ್ರಿಯಾಂಕಾ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ನು ಮದುವೆಯಾಗಿ ಇಷ್ಟು ವರ್ಷ ಆಯಿತು, ಪ್ರಿಯಾಂಕಾ ಒಂದು ದಿನವೂ ಬೊಟ್ಟಿಟ್ಟಿದ್ದನ್ನ ನೋಡಿಲ್ಲ. ಆದರೆ ಎಲೆಕ್ಷನ್ ಸಮೀಪಿಸುತ್ತಿದ್ದಂತೆ, ಉತ್ತರ ಪ್ರದೇಶದಲ್ಲಿ ಪ್ರಚಾರ ಆರಂಭಿಸುತ್ತಿದ್ದಂತೆ ಬೊಟ್ಟು ಬಂದ್ಬಿಟ್ಟಿದೆ. ಅದಕ್ಕೆ ಹೇಳಿದ್ದು ಇವರೆಲ್ಲ ಇಲೆಕ್ಷನ್ ಭಕ್ತರು, ಪ್ರಧಾನಿ ಮೋದಿ ದೇವರ ಭಕ್ತರು ಅಂತ ವ್ಯಂಗ್ಯವಾಡಿದ್ರು. ನಾಭಿರಾಜ್ ದಸ್ತೇನವರ್, ಸಮಗ್ರ ಸುದ್ದಿ, ಕೊಪ್ಪಳ.
ಕಾಲೇಜು ವಿದ್ಯಾಭ್ಯಾಸ ಎಂಬುದು ಗಗನ ಕುಸುಮವಾಗಿದ್ದ ರಾಯಚೂರು ಜಿಲ್ಲೆಯಲ್ಲಿ ಮಧು ಎಂಬ ಯುವತಿಯ ಮೇಲೆ ಹೀನ ಕೃತ್ಯಕ್ಕೆ ಬಲಿಯಾಗಿದ್ದು ಹೆಣ್ಣು ಮಕ್ಕಳ ತಂದೆ ತಾಯಂದಿರಿಗೆ ಭಯ ತರಿಸುವಂತಾಗಿದೆ. ಸದ್ಯ ಇಡೀ ರಾಜ್ಯದಲ್ಲಿ ವಿದ್ಯಾರ್ಥಿ ಸಾವಿನ ಪ್ರಕರಣದ ಬಗ್ಗೆ ಖಂಡನೆ ವ್ಯಕ್ತವಾಗಿದ್ದು, ಜಸ್ಟಿಸ್ ಫಾರ್ ಮಧು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಸ್ತಾ ಇರೋ ಹೋರಾಟ ತೀವ್ರಗೊಂಡಿದೆ. ಹೌದು, ಇಡೀ ರಾಜ್ಯದಲ್ಲಿ ರಾಯಚೂರಿನ ವಿದ್ಯಾರ್ಥಿನಿ ಮಧು ಪತ್ತಾರ್ ಸಾವಿಗೆ ಭಾರೀ ಖಂಡನೆ ವ್ಯಕ್ತವಾಗುತ್ತಿದೆ. ಅಂದಹಾಗೆ ರಾಜಕಾರಣಿಗಳು, ಸಿನಿಮಾ ನಟರು, ಜನಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಸೇರಿ ಸಾರ್ವಜನಿಕರು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದು, ಕೊಲೆ ಆರೋಪಿಗಳಿಗೆ ಉಗ್ರ ಶಿಕ್ಷೆಯಾಗಲಿ ಅಂತ ಆಗ್ರಹಿಸುತ್ತಿದ್ದಾರೆ. ನಟಿ ಹರ್ಷಿಕಾ ಪೂಣಚ್ಚ ಹಾಗೂ ನಟ ಭುವನ್ ಇಂದು ಮೃತ ವಿದ್ಯಾರ್ಥಿನಿ ಮಧು ಪತ್ತಾರ್ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಬಳಿಕ ಮಾತನಾಡಿದ ಹರ್ಷಿಕಾ, ರೇಪ್, ಮರ್ಡರ್ ಮಾಡಿ ಶವ ಸುಟ್ಟಿದ್ದಾರೆ. ಈ ಘಟನೆಯಿಂದ ಬಹಳ ನೋವಾಗಿದೆ. ಮಧು ಕೊಲೆಗೆ ಕಾರಣರಾದವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದರು. ಇನ್ನು ನಟ ಭುವನ್ ಮಾತನಾಡಿ, ಹೋರಾಟ ಮಾಡುತ್ತಿರುವವರಿಗೆ ಹುರಿದುಂಬಿಸುವ ಸಲುವಾಗಿ ಇಲ್ಲಿಗೆ ಬಂದಿದ್ದೇವೆ. ಪೊಲೀಸರ ಮೇಲೆ ಒತ್ತಡ ಹಾಕುವ ಪ್ರಯತ್ನ ಮಾಡುತ್ತಿದ್ದೇವೆ. ಮಧು ಸಾವಿಗೆ ನ್ಯಾಯ ಸಿಗಬೇಕು ಅಂತ ತಿಳಿಸಿದರು. ಇದೇ ವೇಳೆ ವಿಶ್ವಕರ್ಮ ಸಮಾಜ ಮತ್ತು ಮಧು ಪೋಷಕರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಬರುವ 25ರಂದು ರಾಯಚೂರಿನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಮಗಳಿಗೆ ಅನ್ಯಾಯವಾಗಿದೆ. ಪೊಲೀಸರು ಕಂಪ್ಲೇಂಟ್ ಕೊಟ್ಟರೂ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಆರೋಪಿಸಿದರು. ಆರೋಪಿ ಸುದರ್ಶನ್ ಯಾದವ್ ಮಾವ ಆಂಜನೇಯ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರ ಬಳಿ ಮೊಬೈಲ್ ಸಿಕ್ಕಿದೆ. ಮಹಿಳಾ ಠಾಣೆಯಲ್ಲಿ ದೂರು ತೆಗೆದುಕೊಳ್ಳುವಲ್ಲಿ ವಿಳಂಬ ಮಾಡಿದರು. ಕಾಲೇಜು ಲೈಬ್ರರಿ ಬಳಿ ಮಧು ಗಾಡಿ ಇತ್ತು. ಆರೋಪಿ ಯುವಕ ಟಾರ್ಚರ್ ಕೊಡ್ತಾ ಇದ್ದ. ಸದ್ಯ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಅಂತ ತಿಳಿಸಿದರು. ಆಂಜನೇಯ ಸದರ್ ಬಜಾರ್ ಠಾಣೆಯ ರೈಟರ್ ಆಗಿದ್ದಾನೆ. ಅವನ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು. ನಾಪತ್ತೆ ದೂರು ತೆಗೆದುಕೊಳ್ಳಲು 2 ದಿನ ತಡ ಮಾಡಿದ್ದಾರೆ. ಸುದರ್ಶನ್ ತೋಟದಲ್ಲಿ ಕೊಲೆ ನಡೆದಿದೆ. ವಿಜಯ್ ಎನ್ನುವ ವ್ಯಕ್ತಿ ಕೂಡ ಇದರಲ್ಲಿ ಭಾಗವಹಿಸಿದ್ದಾನೆ. ಒಟ್ಟಿನಲ್ಲಿ ಆರೋಪಿ ಸಂಬಂಧಿ ಆಂಜನೇಯಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದರು. ಈ ನಡುವೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮಧು ಪೋಷಕರನ್ನ ಭೇಟಿ ಮಾಡಿದ್ರು. ಕಾಂಗ್ರೆಸ್ ಮುಖಂಡರೊಂದಿಗೆ ಸಿದ್ದರಾಮಯ್ಯ ಹೋಟೆಲ್ ಒಂದರಲ್ಲಿ ತಂಗಿದ್ರು. ಈ ವೇಳೆ ಮಧು ತಂದೆ ನಾಗರಾಜ್ ಹಾಗೂ ತಾಯಿ ರೇಣುಕಾದೇವಿ ಪತ್ತಾರರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಗೃಹ ಸಚಿವರೊಂದಿಗೆ ಮಾತನಾಡಿ ಉನ್ನತ ಮಟ್ಟದ ತನಿಖೆ ಮಾಡಲಾಗುವುದೆಂದು ಕುಟುಂಬಸ್ಥರಿಗೆ ಸಿದ್ದರಾಮಯ್ಯ ಧೈರ್ಯ ಹೇಳಿದರು. ಇನ್ನು ಮೃತ ಮಧು ನಿವಾಸಕ್ಕೆ ಮಾಜಿ ನಕ್ಸಲ್ ಮಲ್ಲಿಕಾ ನೇತೃತ್ವದಲ್ಲಿ ಮಾಜಿ ನಕ್ಸಲ ಮುಖಂಡರು ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದರು. ಅಲ್ಲದೆ ರಾಜ್ಯದಲ್ಲಿ ಇಂಥ ಘಟನೆ ನಡೆಯಬಾರದು, ಮಹಿಳೆಯ ಮೇಲಿನ ದೌರ್ಜನ್ಯಕ್ಕೆ ಕಠಿಣ ಶಿಕ್ಷೆ ಕಾನೂನು ರೂಪುಗೊಳ್ಳಬೇಕು ಅಂತ ಮಾಜಿ ನಕ್ಸಲ್ ಮಲ್ಲಿಕಾ ಹೇಳಿದ್ದಾರೆ. ಇದಲ್ಲದೆ ಜನಶಕ್ತಿ ಮಹಿಳಾ ಸಂಘಟನೆ, ಮದ್ಯಪಾನ ವಿರೋಧಿ ಹೋರಾಟದ ಮುಖಂಡರು ಸೇರಿದಂತೆ ಹಲವರು ಮನೆಗೆ ಭೇಟಿ ನೀಡಿ ಮಧು ಪೋಷಕರಿಗೆ ಸಾಂತ್ವನ ಹೇಳಿದರು. ಬಂದೆ ನವಾಜ್ ಗಲಕ್, ಸಮಗ್ರ ನ್ಯೂಸ್, ರಾಯಚೂರು. ಇತ್ತೀಚಿನ ದಿನಗಳಲ್ಲಿ ಕಳ್ಳರು, ದರೋಡೆಕೋರರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಸದ್ಯ ಇವರನ್ನ ಬಂಧಿಸಲು ಹೋಗುವ ಪೊಲೀಸರ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾರೆ. ಅಂದಹಾಗೆ ಇಲ್ಲೂ ಕೂಡ ಅಂತಹದ್ದೇ 2 ಪ್ರತ್ಯೇಕ ಘಟನೆಗಳು ನಡೆದಿದ್ದು, ಒಂದು ದರೋಡೆ ಗ್ಯಾಂಗ್ ಅನ್ನು ಪೊಲೀಸರು ಬಂಧಿಸಿದ್ರೆ ಇನ್ನೊಂದು ಗ್ಯಾಂಗ್ ಹಲ್ಲೆ ನಡೆಸಿ ಪರಾರಿಯಾಗಿದೆ. ಅಷ್ಟಕ್ಕೂ ಈ ಘಟನೆಗಳು ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ತಲೆ ತುಂಬ ಬ್ಯಾಂಡೇಜ್ ಹಾಕಿಕೊಂಡಿರೋರು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಸೂರ್ಯ ಸಿಟಿ ಪೊಲೀಸ್ ಠಾಣೆ ಎಎಸ್ಐ ಶಿವಲಿಂಗ ನಾಯ್ಕ್ ಇಂದು ಚಂದಾಪುರ ಸಮೀಪದ ಕೀರ್ತನ ಹೋಟೆಲ್ ಬಳಿ ಬೈಕ್ ಕಳ್ಳರನ್ನ ಹಿಡಿಯಲು ಹೋಗಿದ್ದು, ಈ ಸಂದರ್ಭದಲ್ಲಿ ಕಳ್ಳರು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಹಲ್ಲೆಗೊಳಗಾಗಿದ್ದ ಶಿವಲಿಂಗ ನಾಯ್ಕರನ್ನ ಸಾರ್ವಜನಿಕರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಿರೋ ಸೂರ್ಯ ಸಿಟಿ ಪೊಲೀಸರು ಪರಾರಿಯಾಗಿರುವ ಕಳ್ಳರ ಪತ್ತೆಗೆ ಮುಂದಾಗಿದ್ದಾರೆ. ಇನ್ನು ಆನೇಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೇ 13ರಂದು 5 ಜನ ಯುವಕರು ಗಾಂಜಾ ಮತ್ತಿನಲ್ಲಿ ಬೈಕ್ ಸವಾರರನ್ನ ಹಾಗೂ ಸಾರ್ವಜನಿಕರಿಗೆ ಲಾಂಗು ಮಚ್ ತೋರಿಸಿ ಹಣ, ಮೊಬೈಲ್ ದೋಚ್ತಾ ಇದ್ರು. ಹೀಗಾಗಿ ಈ ವಿಷಯ ತಿಳಿದ ಆನೇಕಲ್ ಪೊಲೀಸರು ಆರೋಪಿಗಳ ಬಂಧನಕ್ಕೆ ತೆರಳಿದ್ದಾಗ ಅವರೆಲ್ಲ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿ ಕಾರ್ನಲ್ಲಿ ಎಸ್ಕೇಪ್ ಆಗಲು ನೋಡಿದರು. ಆದರೆ ಆನೇಕಲ್ ಸಬ್ ಇನ್ಸ್ಪೆಕ್ಟರ್ ಹೇಮಂತ್ ಕಾರನ್ನ ಚೇಸ್ ಮಾಡಿ 2 ಸುತ್ತು ಗುಂಡು ಹಾರಿಸಿ 3ರನ್ನ ಬಂಧಿಸಲು ಯಶಸ್ವಿಯಾಗಿದ್ದು, ಗುಂಡೇಟು ತಗಲಿರುವ ಗ್ಯಾಂಗ್ ಲೀಡರ್ ಅರುಣ್ ಹಾಗೂ ಇನ್ನೊಬ್ಬ ಆರೋಪಿ ಪರಾರಿಯಾಗಿದ್ದು, ಅವರಿಬ್ಬರ ಪತ್ತೆಗೆ ಹುಡುಕಾಟ ನಡೆಸಲಾಗಿದೆ. ಒಟ್ಟಿನಲ್ಲಿ ಇತ್ತೀಚೆಗೆ ಆನೇಕಲ್ ಸುತ್ತಮುತ್ತ ಕಳ್ಳರ, ದರೋಡೆಕೋರರ ಹಾವಳಿ ಹೆಚ್ಚಾಗಿದ್ದು, ಹಿಡಿಯಲು ಹೋದ ಪೊಲೀಸರ ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದಾರೆ. ಇಂತಹ ಆರೋಪಿಗಳನ್ನು ಆದಷ್ಟು ಬೇಗ ಹಿಡಿದು ಕಠಿಣ ಶಿಕ್ಷೆ ನೀಡುವ ಮೂಲಕ ಇಂತಹ ಕೃತ್ಯ ಎಸಗುವವರಿಗೆ ಭಯ ಹುಟ್ಟಿಸಬೇಕಾಗಿದೆ. ಸಿ ಕಾರ್ತಿಕ್, ಸಮಗ್ರ ಸುದ್ದಿ, ಆನೇಕಲ್. ಮೋದಿಯಂಥ ಕ್ರಿಮಿನಲ್ ಯಾರೂ ಇಲ್ಲ. 5 ವರ್ಷದಲ್ಲಿ ಮೋದಿ ಸಾಧನೆ ಶೂನ್ಯವಾಗಿದೆ. ಪ್ರಧಾನಿಗೆ ಇರಬೇಕಾದ ಲಕ್ಷಣ ಮೋದಿ ಬಳಿ ಇಲ್ಲ. ಅವರಿಗೆ ಸುಳ್ಳು ಹೇಳುವುದೇ ಕಾಯಕವಾಗಿದೆ ಅಂತ ತೆಲುಗು ನಟಿ ವಿಜಯಶಾಂತಿ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿಯವರು ದುಡ್ಡು ಕೊಟ್ಟರೆ ತಗೊಳ್ಳಿ, ವೋಟ್ ಮಾತ್ರ ಕಾಂಗ್ರೆಸ್ಗೆ ಹಾಕಿ ಅಂತ ಕರೆ ನೀಡಿದ್ದಾರೆ. ಕಲಬುರಗಿ ಕ್ಷೇತ್ರದಲ್ಲಿನ ತೆಲುಗು ಭಾಷಿಕ ಮತಗಳನ್ನು ಸೆಳೆಯಲು ಕಾಂಗ್ರೆಸ್ ಪ್ಲಾನ್ ಮಾಡಿತ್ತು. ಇದರ ಹಿನ್ನೆಲೆ ಸೇಡಂ ತಾಲೂಕಿನ ಮುಧೋಳದಲ್ಲಿ ಚುನಾವಣಾ ಪ್ರಚಾರಕ್ಕೆ ತೆಲುಗು ನಟಿ ವಿಜಯಶಾಂತಿ ಅವರನ್ನ ಕಾಂಗ್ರೆಸ್ ನಾಯಕರು ಕರೆತಂದಿದ್ರು.
ಈ ವೇಳೆ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಪರ ತೆಲುಗು ಭಾಷೆಯಲ್ಲಿ ಚುನಾವಣಾ ಪ್ರಚಾರ ಮಾಡಿದರು. ಬಳಿಕ ಮಾತನಾಡಿದ ಅವರು, ಮೋದಿಯಂಥ ಕ್ರಿಮಿನಲ್ ಯಾರೂ ಇಲ್ಲ ಅಂತ ಗುಡುಗಿದ್ರು. ಜೊತೆಗೆ ಮೋದಿ ಪಕ್ಕದಲ್ಲೇ ಅನ್ಯಾಯ ಇದೆ. 5 ವರ್ಷದಲ್ಲಿ ಮೋದಿ ಸಾಧನೆ ಶೂನ್ಯವಾಗಿದೆ. ಪ್ರಧಾನಿಗೆ ಇರಬೇಕಾದ ಲಕ್ಷಣ ಮೋದಿ ಬಳಿ ಇಲ್ಲ. ಅವರಿಗೆ ಸುಳ್ಳು ಹೇಳುವುದೇ ಕಾಯಕವಾಗಿದೆ ಅಂತ ಆರೋಪಿಸಿದರು. ಇನ್ನು ಬಿಜೆಪಿಯಿಂದ ನನ್ನ ರಾಜಕೀಯ ಜೀವನ ಆರಂಭವಾಗಿರುವುದರಿಂದ ಹೇಳ್ತಿದ್ದೇನೆ. ಬಿಜೆಪಿಯವರು ದುಡ್ಡು ಕೊಟ್ಟರೆ ತಗೊಳ್ಳಿ, ವೋಟ್ ಮಾತ್ರ ಕಾಂಗ್ರೆಸ್ಗೆ ಹಾಕಿ ಅಂತ ಹೇಳಿದರು. ಹಾಗೆ ಈ ಚುನಾವಣೆ ರಾಹುಲ್ ಮತ್ತು ಮೋದಿ ನಡುವಿನ ಯುದ್ಧ ಅಂತ ಬಣ್ಣಿಸಿದರು. ಇದೇ ವೇಳೆ ಕಾಂಗ್ರೆಸ್ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಪ್ರತಿಯೊಂದು ಸಂಸ್ಥೆಯಲ್ಲೂ ಮೋದಿ ಸರ್ಕಾರ ಮೂಗು ತೂರಿಸುತ್ತಿದೆ. ಸಂವಿಧಾನ ಬದಲಾವಣೆ ಮಾಡಲು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಅನಂತಕುಮಾರ್ ಹೆಗಡೆ ಹೇಳ್ತಾನೆ. ಆದರೆ ಅವರಪ್ಪ ಬಂದರೂ ಸಂವಿಧಾನ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಜೊತೆಗೆ RSSನದ್ದು ಯಾವಾಗಲೂ ಸಮಾಜ ಒಡೆದು ಆಳುವ ನೀತಿ. ಈಗ ಮೋದಿ ಹಾಗೂ ಅವರ ಸರ್ಕಾರ ಈ ಕೆಲಸವನ್ನು ಮಾಡ್ತಿದೆ. 80 ಲಕ್ಷ ಕೋಟಿ ಕಪ್ಪು ಹಣ ತಂದು ಪ್ರತಿಯೊಬ್ಬನ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂದಿದ್ರು. ಆ ಹಣವನ್ನು ಎಲ್ಲಿ ಮುಚ್ಚಿಟ್ಟಿದ್ದೀರಿ ಹೇಳಿ ಅಂತ ಕಿಡಿಕಾರಿದ್ರು. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಪುಟ್ಟ ಬ್ರೇಕ್ನ ನಂತರ ಬಿಗ್ ನ್ಯೂಸ್ ಮುಂದುವರಿಯಲಿದೆ. Savrin, music as pure as your thoughts. Savrin, a quality product from the house of Codes. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music series from Hercules Deluxe. For those with superior taste of music. Hercules Deluxe, a quality product from the house of Codes. ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನಿಂದ ದಾವಣಗೆರೆ ಕಡೆಗೆ ತೆರಳುತ್ತಿದ್ದ ಸ್ಲೀಪರ್ ಕೋಚ್ ಬಸ್ ಲಾರಿಗೆ ಡಿಕ್ಕಿ ಹೊಡೆದ ಘಟನೆ ಶಿರಾ ತಾಲೂಕಿನಲ್ಲಿ ನಡೆದಿದೆ. ಸದ್ಯ ಘಟನೆಯಲ್ಲಿ ಬಸ್ನಲ್ಲಿದ್ದ 5 ಗಂಭೀರ ಗಾಯಗಳಾಗಿದ್ದು, ಇನ್ನುಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಚಲಿಸುತ್ತಿದ್ದ ಲಾರಿಗೆ ಖಾಸಗಿ ಬಸ್ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ 5 ಗಂಭೀರ ಗಾಯಗಳಾಗಿರುವ ಘಟನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಶಿವಾಜಿನಗರದ ಬಳಿ ನಡೆದಿದೆ. ಬೆಂಗಳೂರಿನಿಂದ ದಾವಣಗೆರೆ ಕಡೆಗೆ ತೆರಳುತ್ತಿದ್ದ ಸ್ಲೀಪರ್ ಕೋಚ್ ಬಸ್ ಲಾರಿಗೆ ಡಿಕ್ಕಿ ಹೊಡೆದು ಬಸ್ನಲ್ಲಿದ್ದ 5 ಗಂಭೀರ ಗಾಯಗಳಾಗಿದ್ದು, ಇನ್ನುಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಂದಹಾಗೆ ಮುಂಜಾನೆ ನಿದ್ರೆಯ ಮಂಪರಿನಲ್ಲಿದ್ದ ಬಸ್ ಚಾಲಕನ ಅಜಾಗರೂಕತೆಯೇ ಈ ಘಟನೆಗೆ ಕಾರಣ ಅಂತ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸಿವೆ. ಈ ಸಂಬಂಧ ಶಿರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀಮಂತ್, ಸಮಗ್ರ ಸುದ್ದಿ, ಶಿರಾ. ಆತ ಏಪ್ರಿಲ್ 18ರಂದು ತನ್ನೂರಿನಲ್ಲಿ ಮತದಾನ ಮಾಡಿ ಬೈಕ್ನಲ್ಲಿ ವಾಪಸ್ಸಾಗ್ತಾ ಇದ್ದ. ಆದರೆ ಹೀಗೆ ಬರುವಾಗ ಆತನಲ್ಲಿದ್ದ ಮೊಬೈಲ್ ಏಕಾಏಕಿ ಸ್ಫೋಟಗೊಂಡಿದೆ. ಪರಿಣಾಮ ಆತ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾನೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ? ನೀವೇ ನೋಡಿ. ಚಲಿಸುತ್ತಿದ್ದ ಬೈಕ್ ಸವಾರನ ಪ್ಯಾಂಟ್ ಜೇಬಿನಲ್ಲಿದ್ದ ಮೊಬೈಲ್ ಸ್ಫೋಟಗೊಂಡು ಸವಾರನ ಎಡಗಾಲು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಹೊಸಕೋಟೆ ತಾಲೂಕಿನ ತರಬಹಳ್ಳಿ ಗೇಟ್ ಬಳಿ ಜರುಗಿದೆ. ಹೊಸಕೋಟೆ ನಗರದ ಗಂಗಾಧರ್ ಏಪ್ರಿಲ್ 17ರಂದು ಸಂಜೆ 7 ಗಂಟೆಗೆ KR ಸರ್ಕಲ್ ಬಳಿ ಇರುವ ಸಂಗೀತ ಮೊಬೈಲ್ ಸ್ಟೋರ್ನಲ್ಲಿ ವಿವೋ ಸ್ಮಾರ್ಟ್ಫೋನ್ ಖರೀದಿ ಮಾಡಿದ್ರು. ಇದಾದ ಬಳಿಕ ಏಪ್ರಿಲ್ 18ರಂದು ಮತದಾನದ ದಿನ ಸ್ವಗ್ರಾಮ ಕೋಲಾರ ಜಿಲ್ಲೆ ಶ್ರೀನಿವಾಸಪುರಕ್ಕೆ ತೆರಳಿ ಮತದಾನ ಮಾಡಿ ವಾಪಸ್ ಬರುವಾಗ ತರಬಹಳ್ಳಿ ಗೇಟ್ ಬಳಿ ಪ್ಯಾಂಟ್ ಜೇಬಿನಲ್ಲಿದ್ದ ಮೊಬೈಲ್ ಫೋನ್ ಏಕಾಏಕಿ ಸಿಡಿದಿದೆ. ಈ ವೇಳೆ ಎಡಗಾಲಿನ ಭಾಗ ಸುಟ್ಟು ಗಾಯಗಳಾಗಿದ್ದರೆ, ಹಿಂಬದಿ ಕುಳಿತಿದ್ದ ಮಹಿಳೆ ಕೆಳಗೆ ಬಿದ್ದ ಪರಿಣಾಮ ಸಣ್ಣ ಪುಟ್ಟ ಗಾಯಗಳಾಗಿ ಹೊಸಕೋಟೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆ ಸಂಬಂಧ ವಿವೋ ಮೊಬೈಲ್ ಕಂಪನಿ ಡೈರೆಕ್ಟರ್, ಮೊಬೈಲ್ ಡಿಸ್ಟ್ರಿಬ್ಯೂಟರ್, ಹೊಸಕೋಟೆ ಸಂಗೀತ ಮೊಬೈಲ್ ಶಾಪ್ ಡೈರೆಕ್ಟರ್ ವಿರುದ್ಧ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಜುನಾಥ್, ಸಮಗ್ರ ಸುದ್ದಿ, ಹೊಸಕೋಟೆ. ಸಮರ್ಪಕ ನೀರು ಪೂರೈಕೆಗೆ ಆಗ್ರಹಿಸಿ ಹಿರಿಯೂರು ತಾಲೂಕಿನ ವಿವಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಹಳ್ಳಿಗಳ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಸದ್ಯ ಈ ಹೋರಾಟಕ್ಕೆ ಭ್ರಷ್ಟಾಚಾರ ವಿರೋಧಿ ವೇದಿಕೆ ಕೂಡ ಸಾಥ್ ನೀಡಿ ಕೂಡಲೇ ಈ ಹಳ್ಳಿಗೆ ನೀರು ಬಿಡುವಂತೆ ಆಗ್ರಹಿಸಿದೆ. ಹಿರಿಯೂರು ತಾಲೂಕಿನ ಮಾರಿಕಣಿವೆ ಡ್ಯಾಂ ಬಳಿ ಇರುವ ಪಂಪ್ ಹೌಸ್ ಮುಂಭಾಗದಲ್ಲಿ ಕುಡಿಯುವ ನೀರಿಗಾಗಿ ಭ್ರಷ್ಟಾಚಾರ ವಿರೋಧಿ ವೇದಿಕೆ ಮತ್ತು ವಿವಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಹಳ್ಳಿಗಳ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಅಂದಹಾಗೆ ಚಳ್ಳಕೆರೆ, ಚಿತ್ರದುರ್ಗಕ್ಕೆ ನೀರು ಕೊಡುತ್ತೀರಿ, ಡ್ಯಾಂ ಪಕ್ಕದಲ್ಲಿ ಇರುವ ತಮ್ಮ ಊರಿಗೆ ನೀರು ಕೊಡದಿರುವುದನ್ನು ವಿರೋಧಿಸಿ ಧರಣಿ ನಡೆಸಿದರು.
ಜಿಲ್ಲಾ ಪಂಚಾಯತಿ ವತಿಯಿಂದ ಕುಡಿಯ ನೀರು ಸರಬರಾಜು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಕರ್ತವ್ಯ ನಿರ್ಲಕ್ಷ್ಯದಿಂದ ವರದಿಯನ್ನು ಕಳಿಸೋದು ವಿಳಂಬ ಮಾಡಿದರು. ವಿಳಂಬ ಧೋರಣೆ ಅನುಸರಿಸಿದ ಪರಿಣಾಮವಾಗಿ ನಾನು ಲೋಕಾಯುಕ್ತರಿಗೆ 2015ಕ್ಕೆ ಈ ಜಿಲ್ಲಾ ಪಂಚಾಯತಿ CO ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಲೆ ದೂರನ್ನು ದಾಖಲು ಮಾಡಿದೆ. ಅದು ಲೋಕಾಯುಕ್ತರು ವಿಚಾರಣೆ ನಡೆಸಿ ತದನಂತರ ಇವರು 2018ಕ್ಕೆ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ. 2017ಕ್ಕೆ ಆ ವರದಿಯಲ್ಲಿ ಏನಾಗುತ್ತೆ ಅಂತಂದರೆ 4,72,00,000 ಆಡಳಿತ ಮುಂಜೂರಾತಿಯನ್ನು ಕೂಡ ದೊರಸ್ಕೊಟ್ಟಾದರೂ ಕೂಡ ಇಲ್ಲಿವರೆಗೂ ಇಂಪ್ಲಿಮೆಂಟೇಷನ್ ಮಾಡಿಲ್ಲ. ಇದು ವಿಪುರ ಗ್ರಾಮ ಪಂಚಾಯತಿ ಬರ್ತಾ ಎಲ್ಲ ಹಳ್ಳಿಗಳ ಸಾರ್ವಜನಿಕರಿಗೆ ವಂಚನೆ ಮಾಡಿದ್ದಾರೆ. ಇನ್ನು ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಹಿರಿಯೂರು ತಹಸೀಲ್ದಾರ್ ನಫೀಜಾ ಬೇಗಂ ಮತ್ತು ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಂಜುನಾಥ್ ಸಮಸ್ಯೆ ಬಗೆಹರಿಸುತ್ತೇವೆಂದು ಭರವಸೆ ನೀಡಿದರು. ಪರಿಣಾಮವಾಗಿ ತಾತ್ಕಾಲಿಕವಾಗಿ ಧರಣಿಯನ್ನು ಕೈಬಿಡಲಾಯಿತು. ಇದಲ್ಲದೆ ಭರವಸೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಮಾಡುವುದಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಭ್ರಷ್ಟಾಚಾರ ವೇದಿಕೆ ಹೋರಾಟಗಾರ ಉಮೇಶ್ ಮತ್ತಿತರರು ತಿಳಿಸಿದ್ದಾರೆ. ಚಿದಾನಂದ ಮಸ್ಕಲ್, ಸಮಗ್ರ ಸುದ್ದಿ, ಹಿರಿಯೂರು. ಕರ್ನಾಟಕದ ಸುಪ್ರಸಿದ್ಧ ಕರಗ ಮಹೋತ್ಸವ ಬೆಂಗಳೂರಿನಲ್ಲಿ ಕಳೆಗಟ್ಟಿತ್ತು. ಅಂದಹಾಗೆ ಮಧ್ಯರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಬೆಂಗಳೂರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹಬ್ಬದ ವೈಶಿಷ್ಟ್ಯ ಸಾರಿತು. ಇನ್ನು ಚೈತ್ರ ಮಾಸದ ಪೌರ್ಣಮಿಯಂದು ನಡೆದ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಿದ್ದರು. ಕರ್ನಾಟಕದ ಸುಪ್ರಸಿದ್ಧ ಕರಗ ಮಹೋತ್ಸವದ ಮೆರವಣಿಗೆ ಭಕ್ತರ ಗಮನ ಸೆಳೆಯಿತು. ಬೆಂಗಳೂರಿನ ಧರ್ಮರಾಯನ ದೇವಾಲಯದಿಂದ ಆರಂಭವಾದ ಕರಗ ಮೆರವಣಿಗೆ ಪ್ರಮುಖ ದೇವಾಲಯಗಳಿಗೂ ತೆರಳಿ ತಲೆತಲಾಂತರಗಳಿಂದ ಬಂದ ಹಬ್ಬದ ವೈಶಿಷ್ಟ್ಯವನ್ನ ಸಾರಿತು. ಮಧ್ಯರಾತ್ರಿ ಹೊರಟ ಕರಗ ಮೆರವಣಿಗೆ ಬೆಳಗಿನ ಜಾವದವರೆಗೂ ಬೆಂಗಳೂರಿನ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡಿ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿತು. ಪ್ರಮುಖವಾಗಿ ತಿಗಳರಪೇಟೆ, ಬಳೆಪೇಟೆ, ಚಿಕ್ಕಪೇಟೆ, ಅಣ್ಣಮ್ಮ ದೇವಸ್ಥಾನಗಳವರೆಗೆ ಕರಗಧಾರಿಗಳು ಸಂಚರಿಸಿ ಧರ್ಮರಾಯನ ಗುಡಿಗೆ ವಾಪಸ್ ಬಂದರು. ಚೈತ್ರ ಮಾಸದ ಪೌರ್ಣಮಿಯಂದು ನಡೆಯುವ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಿದ್ದರು. ಬೆಂಗಳೂರು ಮಹಾನಗರದಲ್ಲಿ ಮಲ್ಲಿಗೆ ಕಂಪು ಬೀರುವುದೇ ಈ ಕರಗ ಉತ್ಸವದ ವಿಶೇಷ. ಪ್ರತಿ ಬಾರಿಯಂತೆ ಯುಗಾದಿ, ರಾಮನವಮಿ ಹಬ್ಬದ ಬಳಿಕ ಬರುವ ಹುಣ್ಣಿಮೆ ಎಂದು ಕರಗ ಮಹೋತ್ಸವ ನಡೆಸಲಾಗುತ್ತೆ. ಇನ್ನು ವೀರಕುಮಾರರು ಮತ್ತು ದೇಗುಲದ ಪರಿಚಾರಕರಿಗೆ ಕಂಕಣ ಕಟ್ಟುವುದು ಇಲ್ಲಿನ ಸಂಪ್ರದಾಯ. ಭಾವೈಕ್ಯತೆಯ ಸಂಕೇತವೆಂಬಂತೆ ಕರಗಧಾರಿಗಳು ಮೊದಲು ಮಸ್ತಾನ್ ಸಾಬ್ ದರ್ಗಾಕ್ಕೆ ತೆರಳಿ ಧೂಪಾರತಿ ಸ್ವೀಕರಿಸಿ ನಂತರ ಮೆರವಣಿಗೆ ಹೊರಡುತ್ತಾರೆ. ಕರಗ ಹೊರಡುವುದಕ್ಕೂ ಮುನ್ನ ಕರಗ ಹೊರುವ ವೀರಕುಮಾರನ ನೆತ್ತಿಗೆ ಗಂಧ ಬಳಿಯುವುದು, ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡುತ್ತಾ ಕರಗವನ್ನ ತಲೆ ಮೇಲೆ ಹೊತ್ತು ಸಾಗುವುದು ಪದ್ಧತಿ. ಕರಗ ಹೊರುವವರಿಗೆ ಹಳದಿ ಸೀರೆ ಉಡಿಸಿ ಕೈಗೆ ಬಳೆ ತೊಡಿಸುವುದು ವಿಶೇಷ. ಅಲ್ಲದೆ ಕರಗ ಹೊತ್ತವರ ಮುಂದೆ ವೀರಕುಮಾರರು ಹರಿತವಾದ ಕತ್ತಿಗಳನ್ನು ತಮ್ಮ ಎದೆಯ ಮೇಲೆ ಬೀಸಿಕೊಳ್ಳುತ್ತಾ ಹೊರಡುತ್ತಾರೆ. ರಕ್ತ ಬಂದರೆ ಔಷಧಿ ಬದಲಾಗಿ ದೇವಿಯ ಭಂಡಾರವನ್ನ ಗಾಯದ ಮೇಲೆ ಹಚ್ಚಿಕೊಳ್ಳುತ್ತಾರೆ. ಇನ್ನು ಕರಗದ ವೇಳೆ ಪೂಜಾರಿಯನ್ನ ಮಲ್ಲಿಗೆ ಹೂವಿನಿಂದ ಸಿಂಗರಿಸಿರುತ್ತಾರೆ. ಕರಗದ ಮೆರವಣಿಗೆಯಲ್ಲಿ ಮುಖ್ಯವಾಗಿ ಪೂಜಾರಿ ಮಾರ್ಗದರ್ಶನ ಮಾಡುತ್ತಿರುತ್ತಾರೆ. ಕರಗ ಹೊರಟಾಗ ತಾಳಬದ್ಧವಾಗಿ ಘಂಟೆನಾದ ಮಾಡುತ್ತಾ ದೇವಿ ಮಹಿಮೆ ಹೊಗಳುತ್ತಾ ಸಾಗುತ್ತಾರೆ. ಈ ಮಧ್ಯೆ ಕೆಲವೆಡೆ ಪೂಜಾರಿ ಮಂಡಿಯೂರಿ ಕುಳಿತಾಗ ಹಲವು ಸೇವೆ ನಡೆಯುತ್ತದೆ. ಒಟ್ನಲ್ಲಿ ಕರ್ನಾಟಕದ ಸುಪ್ರಸಿದ್ಧ ಕರಗ ಮಹೋತ್ಸವ ಬೆಂಗಳೂರಿನಲ್ಲಿ ಕಳೆಗಟ್ಟಿತ್ತು. ನಾಗರಾಜ್, ಸಮಗ್ರ ಸುದ್ದಿ, ಬೆಂಗಳೂರು. ಇಂಧನ ತುಂಬಿದ ಲಾರಿಯೊಂದು ರಸ್ತೆ ಪಕ್ಕಕ್ಕೆ ಉರುಳಿ ಬಿದ್ದು ಕೆಲಕಾಲ ಆತಂಕ ಸೃಷ್ಟಿಸಿದ ಘಟನೆ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ. ಅಂದಹಾಗೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕಕ್ಕೆ ಉರುಳಿ ಬಿದ್ದಿದ್ದು ಪೆಟ್ರೋಲ್ ತುಂಬಿಸಿಕೊಳ್ಳಲು ನಾ ಮುಂದು ತಾ ಮುಂದು ಅಂತ ಕಿತ್ತಾಡಿದ ಪ್ರಸಂಗ ಕೂಡ ಜರುಗಿದೆ. ಹೌದು, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಯಾಕಾರ್ಲಹಳ್ಳಿ ಗ್ರಾಮದ ಬಳಿ ಇಂದು ಬೆಳಿಗ್ಗೆ ಇಂಧನ ತುಂಬಿದ ಲಾರಿಯೊಂದು ರಸ್ತೆ ಪಕ್ಕಕ್ಕೆ ಉರುಳಿ ಬಿದ್ದು ಪೆಟ್ರೋಲ್ ಸೋರಿಕೆಯಾಗಿ ಕೆಲಕಾಲ ಆತಂಕ ಸೃಷ್ಟಿಸಿತ್ತು. ಅಂದಹಾಗೆ ಇಲ್ಲಿನ ಗಡಿ ಭಾಗದ ಯಾಕಾರ್ಲಹಳ್ಳಿ ಕಡಗತ್ತೂರು ಮಧ್ಯದಲ್ಲಿ ಬೆಳಗ್ಗೆ 11ರ ಸುಮಾರಿಗೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕಕ್ಕೆ ಉರುಳಿ ಬಿದ್ದಿದೆ. ತಕ್ಷಣ ಗ್ರಾಮಸ್ಥರು ಬಿಂದಿಗೆ ನೀರಿನ ಕ್ಯಾನ್ ತಂದು ಸೋರಿಕೆಯಾಗುತ್ತಿದ್ದ ಪೆಟ್ರೋಲ್ ತುಂಬಿಕೊಂಡು ಹೋಗಲು ತಾ ಮುಂದು ನಾ ಮುಂದು ಎಂದು ಕಿತ್ತಾಡಿದ ಪ್ರಸಂಗ ಕೂಡ ನಡೆದಿದೆ. ಇನ್ನು ಪೆಟ್ರೋಲ್ ಲಾರಿ ಉರುಳಿ ಬಿದ್ದಿದ್ದರಿಂದ ತುಂಬಾ ಭಯಪಟ್ಟೆವು. ಜೊತೆಗೆ ಪೆಟ್ರೋಲ್ ಸೋರಿಕೆಯಾಗುತ್ತಿದ್ದರಿಂದ ಅದು ಯಾವುದೇ ಸಮಯದಲ್ಲೂ ಸ್ಫೋಟಿಸುವ ಸಾಧ್ಯತೆ ಇತ್ತು. ಆದರೆ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಮಾಹಿತಿ ತಿಳಿದ ತಕ್ಷಣ ಬಂದಿದ್ದರಿಂದ ನಮ್ಮ ಜೀವ ಉಳಿಯಿತು ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಇಮ್ರಾನುಲ್ಲಾ, ಸಮಗ್ರ ಸುದ್ದಿ, ಪಾವಗಡ. ತುಮಕೂರು ನಗರದಾದ್ಯಂತ ಮಳೆರಾಯ ಅಬ್ಬರಿಸಿದ್ದಾನೆ. ಜೊತೆಗೆ ಗಾಳಿಯೂ ಆರ್ಭಟಿಸಿದೆ. ಇದರ ಪರಿಣಾಮ ನಗರದ ಪೊಲೀಸ್ ವಸತಿ ಗೃಹದ ಸೋಲಾರ್ ಶೀಟ್ಗಳು ಚೆಲ್ಲಾಪಿಲ್ಲಿಯಾಗಿವೆ. ಅಲ್ಲದೆ ಮಳೆ ಹಾಗೂ ಗಾಳಿಯ ರಭಸಕ್ಕೆ ನಗರದ ಬಾರ್ ಲೈನ್ ರಸ್ತೆಯಲ್ಲಿರುವ ತುಂಗ ಹಾಗೂ ಭದ್ರಾ ವಸತಿ ಗೃಹಗಳ ಸೋಲಾರ್ ಶೀಟ್ಗಳು ಹಾರಿ ಹೋಗಿವೆ. ಮನೆಯ ಹೊರಗೆ ಯಾರೂ ಇಲ್ಲದ ಕಾರಣ ಸಂಭವಿಸಬಹುದಾಗಿದ್ದ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ವರುಣ ಅಬ್ಬರಿಸಿದ್ದಾನೆ. ಪರಿಣಾಮ ಅನೇಕ ಕಡೆಗಳಲ್ಲಿ ಬೆಳೆ ಮತ್ತು ಆಸ್ತಿಪಾಸ್ತಿಗೆ ಹಾನಿ ಉಂಟಾಗಿದ್ದು ಅದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ.
ಭಾರಿ ಬಿಸಿಲಿನಿಂದ ಕಂಗೆಟ್ಟಿದ್ದ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಅನೇಕ ಕಡೆಗಳಲ್ಲಿ ಬೆಳೆ ಮತ್ತು ಆಸ್ತಿಪಾಸ್ತಿಗೆ ಹಾನಿ ಉಂಟಾಗಿದೆ. ತಾಲೂಕಿನ ಮಾಗಳಿ ಗೋಮಾಳ ಗ್ರಾಮದ ಕಲ್ಲಮ್ಮ ಎಂಬುವರ ಮನೆಯ ಮೇಲ್ಛಾವಣಿ ಭಾರಿ ಗುಡುಗು ಸಿಡಿಲು ಮಳೆಯ ಅಬ್ಬರದಿಂದ ನೆಲಕುರುಳಿದೆ. ಅಲ್ಲದೆ ಮನೆಯ ತುಂಬೆಲ್ಲ ನೀರು ಆವರಿಸಿ ಅವರ ಕುಟುಂಬವು ರಾತ್ರಿ ಬೇರೆ ಮನೆ ಆಶ್ರಯ ಪಡೆಯುವಂತಾಯಿತು. ಮನೆಯಲ್ಲಿ ಶೇಖರಿಸಿಟ್ಟಿದ್ದ ದವಸ ಧಾನ್ಯಗಳು ನೀರು ಪಾಲಾಗಿದ್ದು ಜಾನುವಾರುಗಳಿಗೂ ಪೆಟ್ಟಾಗಿದ್ದು ಬಹಳ ತೊಂದರೆಯನ್ನು ಅನುಭವಿಸುವಂತಾಗಿದೆ ಅಂತ ಕಲ್ಲಮ್ಮ ತಮ್ಮ ಅಳಲನ್ನು ತೋಡಿಕೊಂಡರು. ನನ್ನ ಹೆಸರು ಕಲ್ಲಮ್ಮ, ಮಾಗಡಿ ಗೋಮಾಳ. ಮನೆಯೆಲ್ಲ ಉಗಿ ಸಿಡ್ಲು ಮಿಂಚುವಾಗಿ ಗಾಳಿ ಎತ್ತಾಕಿ ಮನೆಯ ಸೀಟೆಲ್ಲ ಹೊಡೆದೋಗಿ ಮನೆ ರಾಗಿ ದವಸ ಎಲ್ಲ ಇದ್ದಿದ್ದೆಲ್ಲ ನೀರು ನಿಂತ್ಕೊಂಡು ಮನೇಲಿ ಮಕ್ಕಳು ಕಟ್ಕೊಂಡು ಸೊಸೆರು ಕಟ್ಕೊಂಡು ನಾನು ವನವಾಸ ಮಾಡಿಕೊಂಡು ಹೊಸಿ ಕಷ್ಟಪಟ್ಟಿಲ್ಲ. ನೀವು ಗೌರ್ಮೆಂಟ್ ಕಡೆಯಿಂದ ಏನಾರ ನಮಗೆ ಸಹಾಯ ಮಾಡ್ಕೊಂಡು. ಇದಲ್ಲದೆ ಇದೇ ಗ್ರಾಮದ ರವಿ ಕುಟುಂಬದ ಪರಿಸ್ಥಿತಿಯು ಹೇಳತಿರದಾಗಿದೆ. ಜೊತೆಗೆ ಚೆನ್ನೇನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿಯೂ ರಸ್ತೆ ಬದಿಯ ಮರ ಮತ್ತು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ ಪರಿಣಾಮ ಚೆಸ್ಕಾಂ ಇಲಾಖೆ ವಿದ್ಯುತ್ ಕಡಿತಗೊಳಿಸಿ ಭಾರೀ ಅನಾಹುತ ತಪ್ಪಿಸಿತು. ಒಟ್ಟಿನಲ್ಲಿ ಮಳೆಯಿಂದಾದ ಅನಾಹುತಕ್ಕೆ ಸಮರ್ಪಕ ಪರಿಹಾರವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಂದ ಕೊಡಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ರಾಮೇಗೌಡ, ಸಮಗ್ರ ಸುದ್ದಿ, ಪಿರಿಯಾಪಟ್ಟಣ. ನನ್ನ ಮೇಲೆ ಒಂದೇ ಒಂದು ಆರೋಪ ತೋರಿಸಿದರೆ ರಾಜಕಾರಣದಿಂದ ನಿವೃತ್ತಿ ಪಡೆಯುವೆ ಅಂತ ಶಾಸಕ ಶ್ರೀರಾಮುಲು ಸವಾಲು ಹಾಕಿದ್ದಾರೆ. ಅಲ್ಲದೆ ಬುದ್ಧಿ ಇಲ್ಲದ ಸಿಎಂ ಡಿಕೆಶಿ ಸಿದ್ದರಾಮಯ್ಯ ಅವರು ಸಿಎಂ ಆಗಬೇಕು ಅಂತ ಹೇಳ್ತಾರೆ. ಸಿಎಂ ಕುರ್ಚಿ ಆಟದ ವಸ್ತು ಅಲ್ಲ. ಮುಂದಿನ ದಿನಗಳಲ್ಲಿ ದೋಸ್ತಿ ನಾಯಕರನ್ನ ಪ್ರಚಾರ ನಡೆಸಿದ್ರೆ ಜನ ಕಲ್ಲಿನಿಂದ ಹೊಡಿತಾರೆ ಅಂತ ಕಿಡಿಕಾರಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮುಂದೆ ನಾನೇ ಸಿಎಂ ಎಂದು ಹೇಳ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಈಗಾಗಲೇ ಸಿಎಂ ಆಗಿದ್ದು ಇಂತಹ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ನೀಡುವುದು ಸರಿಯಲ್ಲ. ಜೊತೆಗೆ ನಾನೇ ಮೋದಿಗಿಂತ ದೊಡ್ಡವ ಎಂದು ಹೇಳುತ್ತಾರೆ. ಆದರೆ ಅವರು ಸರಿಯಾದ ಭಾಷೆ ಮಾತನಾಡುವುದನ್ನು ಕಲಿಬೇಕು ಅಂತ ಸಿದ್ದರಾಮಯ್ಯ ವಿರುದ್ಧ ಮೊಳಕಾಲ್ಮೂರು ಶಾಸಕ ಶ್ರೀರಾಮುಲು ಕಿಡಿಕಾರಿದರು. ಬಳ್ಳಾರಿ ನಗರದಲ್ಲಿ ಮಾತನಾಡಿದ ಶ್ರೀರಾಮುಲು, ರಾಜ್ಯದ 24 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವ ವಿಶ್ವಾಸವಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿನ ಭೀತಿ ಎದುರಾಗಿದ್ದು ಜನರು ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ. ದೋಸ್ತಿ ಪಕ್ಷ ಮೇಲೆ ಮಾತ್ರ ಕೆಳಗಡೆ ಹಂತದ ಕಾರ್ಯಕರ್ತರಲ್ಲಿ ಇಲ್ಲ. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ನಂತರ ಬಹಳಷ್ಟು ಬದಲಾವಣೆ ಆಗುತ್ತದೆ. ಸರ್ಕಾರ ತಾನೇ ಬಿದ್ದು ಹೋಗುತ್ತದೆ. ಉಗ್ರಪ್ಪ ಅವರು ಚುನಾವಣೆಯಲ್ಲಿ ಮತದಾನ ಮಾಡಿಲ್ಲ. ಅವರಿಗೆ ಕಾಮನ್ ಸೆನ್ಸ್ ಕೂಡ ಇಲ್ಲ. ಜನರಿಗೆ ಉಗ್ರಪ್ಪ ವಿಚಾರವಾಗಿ ಇನ್ನೂ ಬಹಳ ತಿಳಿಯಬೇಕಾಗಿದೆ ಅಂತ ಹೇಳಿದರು. ಇದೇ ವೇಳೆ ಶ್ರೀರಾಮುಲು ಗಣಿ ಕಳ್ಳ ಎಂಬ ಆರೋಪಕ್ಕೆ ಸಿಎಂ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ಅವರು, ನನ್ನ ಮೇಲೆ ಒಂದೇ ಒಂದು ಆರೋಪ ತೋರಿಸಿದರೆ ರಾಜಕಾರಣದಿಂದ ನಿವೃತ್ತಿ ಪಡೆಯುತ್ತೇನೆ. ಬುದ್ಧಿ ಇಲ್ಲದ ಸಿಎಂ ಡಿಕೆಶಿ ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಹೇಳ್ತಾರೆ. ಸಿಎಂ ಕುರ್ಚಿ ಎನ್ನುವ ಆಟದ ವಸ್ತು ಅಲ್ಲ. ಮುಂದಿನ ದಿನಗಳಲ್ಲಿ ದೋಸ್ತಿ ನಾಯಕರನ್ನ ಪ್ರಚಾರ ನಡೆಸಿದ್ರೆ ಜನ ಕಲ್ಲಿನಿಂದ ಹೊಡಿತಾರೆ ಅಂತ ಕೆಂಡಾಮಂಡಲರಾಗಿ ವಾಗ್ದಾಳಿ ನಡೆಸಿದ್ರು. ಇನ್ನು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ನಂತರ ಬಹಳಷ್ಟು ಬದಲಾವಣೆ ಆಗುತ್ತದೆ. ಸರ್ಕಾರ ತಾನೇ ಬಿದ್ದು ಹೋಗುತ್ತದೆ. ಕುಮಾರಸ್ವಾಮಿ ಮಂಡ್ಯ ಗೆದ್ರೆ ಇಂಡಿಯಾ ಗೆದ್ದಂತೆ ಅಂತ ವರ್ತನೆ ಮಾಡುತ್ತಿದ್ದು ಮಂಡ್ಯ ಕ್ಷೇತ್ರ ಬಿಟ್ಟು ಈಗ ಹೊರಬಂದಿದ್ದಾರೆ. ದೇಶಕ್ಕೆ ಬೇಕಾಗಿದ್ದು 24 ತಾಸು ಕೆಲಸ ಮಾಡುವ ಪಿಎಂ ವಿನಃ ರಬ್ಬರ್ ಸ್ಟ್ಯಾಂಪ್ ರೀತಿ ಕೆಲಸ ಮಾಡುವವರು ಅಗತ್ಯವಿಲ್ಲ ಅಂತ ತಿಳಿಸಿದರು. ಎಸ್ ಕಿನ್ನೂರೇಶ್ವರ, ಸಮಗ್ರ ಸುದ್ದಿ, ಬಳ್ಳಾರಿ. ಲಿಂಗಾಯತ ಧರ್ಮದ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಗೃಹ ಸಚಿವ ಎಂಬಿ ಪಾಟೀಲ್ ಫುಲ್ ಗರಂ ಆದ ಘಟನೆ ಬೀದರ್ನಲ್ಲಿ ನಡೆದಿದೆ. ಅಲ್ಲದೆ ಸೋನಿಯಾ ಗಾಂಧಿ ಅವರಿಗೆ ಬರೆದಿರುವ ಪತ್ರದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ನ್ಯಾಯಾಂಗ ನಿಂದನೆಯಾಗುತ್ತೆ ಅಂತ ಮಾಧ್ಯಮದವರನ್ನೇ ಹೆದರಿಸುವ ಕೆಲಸ ಮಾಡಿದ್ದಾರೆ. ರಾಜ್ಯದಲ್ಲಿ ಎಲ್ಲ ಕಡೆ ಮೋದಿ ಮುಖ ನೋಡಿ ವೋಟ್ ಹಾಕಿ ಅಂತಾರೆ. ಆದರೆ ಕಳೆದ 2014ರ ಚುನಾವಣೆಯಲ್ಲಿ ಹೆಚ್ಚಿನ ಪ್ರಚಾರ ಪಡೆದು ಮೋದಿ ಪ್ರಧಾನಿಯಾದರು ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೀದರ್ ನಗರದಲ್ಲಿ ಮಾತನಾಡಿದ ಅವರು, ಆ ಪ್ರಚಾರಕ್ಕೆ ಹಣ ಎಲ್ಲಿಂದ ಬಂತು? ಅಧಿಕಾರಕ್ಕೆ ಬಂದರೆ ಮೋದಿ ವಿದೇಶದಿಂದ ಕಪ್ಪು ಹಣ ತರ್ತೇನೆ ಅಂತ ಹೇಳಿದ್ರು. ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಣ ಹಾಕ್ತೀನಿ ಅಂತ ಹೇಳಿದ್ರು. ಯಾರ ಅಕೌಂಟ್ಗೂ ಹಣ ಬರಲಿಲ್ಲ. ವಿಜಯ್ ಮಲ್ಯ, ಲಲಿತ್ ಮೋದಿ ದೇಶ ಬಿಟ್ಟು ಹೋದರು. ಅವರಿಗೆ ಹೊರ ಹೋಗಲು ಪ್ರಧಾನಿ ಅನುಮತಿ ನೀಡಿದ್ದಾರೆ ಅಂತ ಆರೋಪ ಮಾಡಿದರು. ಇದೇ ವೇಳೆ ರಾಯಚೂರಿನ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿನಿ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಆರೋಪಿ ಯಾರೇ ಆಗಿದ್ದರೂ ಕ್ರಮ ಖಂಡಿತ ಅಂತ ಹೇಳಿದರು. ಅಲ್ಲದೆ ವಿದ್ಯಾರ್ಥಿನಿ ಸಾವಿನ ತನಿಖೆಯಲ್ಲಿ ಯಾವುದೇ ಲೋಪ ಆಗಬಾರದು ಎಂದು ಡಿಜಿ ಐಜಿಪಿ ಅವರಿಗೆ ಸೂಚನೆ ನೀಡಿದ್ದೇನೆ. ಜೊತೆಗೆ ಪ್ರಕರಣದ ಬಗ್ಗೆ ಖುದ್ದಾಗಿ ಮಾತನಾಡಿದ್ದೇನೆ. ಆರೋಪಿ ಎಷ್ಟೇ ಪ್ರಭಾವಿಯಾಗಿದ್ದರೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಇನ್ನು ಲಿಂಗಾಯತ ಧರ್ಮದ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಫುಲ್ ಗರಂ ಆದ ಎಂಬಿ ಪಾಟೀಲ್, ಸೋನಿಯಾ ಗಾಂಧಿ ಅವರಿಗೆ ಬರೆದಿರುವ ಪತ್ರದ ಬಗ್ಗೆ ನೀವು ಪ್ರಶ್ನೆ ಕೇಳಿದರೆ ನ್ಯಾಯಾಂಗ ನಿಂದನೆಯಾಗುತ್ತೆ ಅಂತ ಮಾಧ್ಯಮದವರನ್ನೇ ಹೆದರಿಸುವ ಕೆಲಸ ಮಾಡಿದರು. ಹಾಗೆ ಈಗಾಗಲೇ ಪತ್ರದ ವಿಚಾರವಾಗಿ ಖಾಸಗಿ ಪತ್ರಿಕೆ ಮೇಲೆ ಕೇಸ್ ದಾಖಲಾಗಿದೆ. ಲೆಟರ್ ಹೆಡ್ ನಮ್ಮದಲ್ಲ ಅಂತ ನಾವು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಲಿಂಗಾಯತ ಧರ್ಮದ ಬಗ್ಗೆ ಪ್ರಶ್ನೆ ಕೇಳಿದರೆ ನಾನು ಉತ್ತರ ನೀಡಲ್ಲ. ಇಲ್ಲಿ ನಾವು ಲೋಕಸಭೆ ಚುನಾವಣೆ ಪ್ರಚಾರ ಸಂಬಂಧ ಬಂದಿದ್ದೇವೆ. ಧರ್ಮದ ವಿಚಾರ ತೆಗೆಯಬೇಡಿ ಅಂತ ಕಿಡಿಕಾರಿದರು.
ಈ ವೇಳೆ ಸಹಕಾರ ಸಚಿವ ಬಂಡೆಪ್ಪ ಕಾಶಂಪುರ್, ಗಣಿ ಮತ್ತು ಭೂ ವಿಜ್ಞಾನ ಸಚಿವ ರಾಜಶೇಖರ್ ಪಾಟೀಲ್, ಕ್ರೀಡಾ ಸಚಿವ ರಹೀಂ ಖಾನ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ವಿಜಯ್ ಕುಮಾರ್ ಜೈನಾಪುರೆ, ಸಮಗ್ರ ಸುದ್ದಿ, ಬೀದರ್. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಮಾರಸ್ವಾಮಿ ವಿರುದ್ಧ ಬಿಎಸ್ವೈ ವಾಗ್ದಾಳಿ ನಡೆಸಿದ್ರು. ಯಡಿಯೂರಪ್ಪಗೆ ಎಚ್ಡಿಕೆ ಟಾಂಗ್ ನೀಡಿದ್ರು. ಇವರಿಬ್ರು ಒಬ್ಬರಿಗೊಬ್ಬರು ಪರಸ್ಪರ ಕಾಲೆಳೆದುಕೊಂಡ್ರು. ಯಾರ ಹಣೆಯಲ್ಲಿ ಏನು ಬರೆದಿದೆ ಗೊತ್ತಿಲ್ಲ. ಅವರು ಸಿಎಂ ಯಾವಾಗ ಆಗ್ತಾರೆ ನನಗೆ ತಿಳಿದಿಲ್ಲ. ವರದಿಗಾರರ ಬಗ್ಗೆ ನನಗೇನೂ ಅಸಮಾಧಾನವಿಲ್ಲ. ರಾಹುಲ್ ಪಂಚೆ ಹಾಕಿದ್ರೆ ಸರಿಯಾಗಿ ನಡೀಲಿಕ್ಕೆ ಬರೋದಿಲ್ಲ. ಪ್ರಿಯಾಂಕಾ ಒಂದು ದಿನವೂ ಬೊಟ್ಟಿಟ್ಟಿದ್ದನ್ನ ನೋಡಿಲ್ಲ. ಎಲೆಕ್ಷನ್ ಬಿಟ್ರೆ ಉಳಿದ ಟೈಮ್ನಲ್ಲಿ ಇವರಿಗೆ ದೇವರು ನೆನಪಿನಲ್ಲಿರೋದಿಲ್ಲ. ಲಿಂಗಾಯತ ಧರ್ಮದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಸುಮ್ಮನಿರಲ್ಲ. ಅದರ ಕುರಿತ ವಿಷಯಕ್ಕೆ ನಾನು ಉತ್ತರ ನೀಡಲ್ಲ. ಗೃಹ ಸಚಿವ ಪಾಟೀಲ್ ಮಾಧ್ಯಮಗಳನ್ನೇ ಹೆದರಿಸಿದ್ರಲ್ಲ. ವಿದ್ಯಾರ್ಥಿನಿ ಪೋಷಕರಿಗೆ ಎಲ್ಲರಿಂದ ಸಾಂತ್ವನ. ಮಧು ಕೊಲೆ ಆರೋಪಿಗಳಿಗೆ ಕೊಡಬೇಕು ಶಿಕ್ಷೆನ. ಇಡೀ ಪ್ರಕರಣದಲ್ಲಿ ಪೊಲೀಸರ ಮೇಲೆ ವ್ಯಕ್ತವಾಗಿದೆ ಅನುಮಾನ. ಲಾಂಗ್ ಮಚ್ಚು ತೋರಿಸಿ ಹಣ, ಮೊಬೈಲ್ ದೋಚ್ತಿದ್ರು. ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗ್ತಿದ್ರು. ಕೊನೆಗೂ ಪೊಲೀಸರ ಕೈಗೆ ಕಳ್ಳರು 3 ಸಿಕ್ಕಿಬಿದ್ರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ಬಿಗ್ ನ್ಯೂಸ್ ನೋಡ್ತಾ ಇರಿ. ವಂದನೆಗಳು.